ಬಾಯ್ ನ್ಯೂಸ್ಗೆ ಸ್ವಾಗತ. ಕೆಬಿ ಕೇಂದ್ರ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಸಮಾರಂಭದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ಮಹಾನ್ ಕನಸುಗಾರ. ಅಂದಿನ ಕಾಲಕ್ಕೆ ಬೆಂಗಳೂರು ಮಹಾನಗರವನ್ನು ನಿರ್ಮಿಸಿ ಜನರ ಕುಲಕಸುಬುಗಳ ಆಧಾರದ ಮೇಲೆ ವಿವಿಧ ಪೇಟೆಗಳನ್ನು ನಾಮಕರಣ ಮಾಡಿದ್ದರು. ಎಲ್ಲಾ ತರಹದ ವ್ಯಾಪಾರ ವಹಿವಾಟುಗಳು ಸುಸೂತ್ರವಾಗಿ ನಡೆಯಲು ಬೇಕಾದ ಅತ್ಯುತ್ತಮ ರೂಪರೇಷೆಗಳನ್ನು ಅಂದೇ ಸಿದ್ಧಪಡಿಸಿದ್ದರು. ಇಂತಹ ಮಹಾನ್ ಚೇತನದ 517ನೇ ಜಯಂತಿಯನ್ನು ಇಂದು ನಾವೆಲ್ಲರೂ ಒಟ್ಟಾಗಿ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಹಾಗೂ ಅತ್ಯಂತ ಸಂತಸ ತಂದಿದೆ ಎಂದು ಸ್ಮರಿಸಿದರು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ನ ಪ್ರಮುಖ ಅಧಿಕಾರಿಗಳಾದ ಇ ಶ್ರೀನಾಥ್, ಶಿವಶಂಕರ್, ಸೂರ್ಯಪ್ರಕಾಶ್, ಅಶೋಕ್ ರೆಡ್ಡಿ, ಶ್ರೀನಿವಾಸ್, ಸುನಿಲ್ ಕುಮಾರ್, ಜಯರಾಮ್, ಮುರಳಿ ಮೋಹನ್, ಶ್ರೀನಿವಾಸ್ ರೆಡ್ಡಿ, ರಮೇಶ್, ಲಲಿತಾ, ಕವಿತಾ, ಹನುಮಪ್ಪ, ರವೀಶ್ ಹಾಗೂ ಸಿಆರ್ ಮಂಜು ಅವರು ಉಪಸ್ಥಿತರಿದ್ದರು. ಇವರೊಂದಿಗೆ ಬೆಸ್ಕಾಂನ ಇತರೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. उत्तरतेन आनन्दकर्पूरिक महामङ्गल नीराजनदेवं सन्दर्शयामि तच्चर्चान्दारयामि पादमे गति गोविन्द लक्ष्मी नरसिंहस्वामी पादमे गति गोविन्द रामचंद्र स्वामी पादमे गति गोविन्द नाडप्रभु केंपेगौड़ महाराज के नाडप्रभु केंपेगौड़ महाराज के हरि ओम. ನಾಡಪ್ರಭು ಕೆಂಪೇಗೌಡರಿಗೆ ನಾಡಪ್ರಭು ಕೆಂಪೇಗೌಡರಿಗೆ ಎಲ್ಲರೂ ಒಳಗಡೆ ಬನ್ನಿ. ಮಾನ್ಯ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ನಮ್ಮ ಚಿಂತಾಮಣಿ ವಿಭಾಗದ ಪರವಾಗಿ ನಮ್ಮ ಚಿಂತಾಮಣಿ ನಗರ ವಿಭಾಗದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿರುತ್ತೆ. ಈ ಒಂದು ಸಭೆಗೆ ಆಗಮಿಸಿರುವ ಎಲ್ಲ ಹಿರಿಯ ಅಧಿಕಾರಿಗಳಿಗೂ, ನಮ್ಮ ಎಲ್ಲ ನೌಕರ ಮಿತ್ರರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಕೆಂಪೇಗೌಡರ ಜಯಂತಿಯ ಬಗ್ಗೆ ನಮ್ಮ ಮಾನ್ಯ ಸರ್ 2 ಮಾತು ಮಾತಾಡ್ತಾರೆ ಅಂತ ಹೇಳಿ ವಿಭಾಗದಲ್ಲಿ ಏನು ನಮ್ಮ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಅವರು 1517ರಲ್ಲಿ ಜನನ ಆಗಿ ಅವರದು ಮೂಲತಃ ತಮಿಳುನಾಡು ಕಡೆಯಿಂದ ಅವರ ಪೂರ್ವಿಕರು ನಮ್ಮ ದೇವನಹಳ್ಳಿ ಯಲಹಂಕಕ್ಕೆ ಬಂದು ಅಲ್ಲಿ ಸೇರಿಕೊಂಡು ನಂತರ ಆವತಿಯಲ್ಲಿ ಅವರು ಸ್ಥಳವನ್ನು ಮಾಡ್ಕೊಳ್ತಾರೆ. ಅವರು
ಈ ವಿಜಯನಗರ ಸಾಮ್ರಾಜ್ಯದ ಏನು ಕೃಷ್ಣದೇವರಾಯರ ಆಡಳಿತದಲ್ಲಿ ಸಾಮಂತರಾಜರಾಗಿ ಆಳ್ವಿಕೆಯನ್ನು ನಡೆಸ್ತಾರೆ. ಅವರು ಹಾಗೇನೆ ದೇವನಹಳ್ಳಿ, ಯಲಹಂಕ, ಚಿಕ್ಕಬಳ್ಳಾಪುರ ಬನ್ನಿ ಮೇಡಮ್ ಬನ್ನಿ. ಮತ್ತೆ ಈ ಸುತ್ತೂರು, ಜಂಗಕೋಟೆ ಹತ್ರ ಇರ್ತಕ್ಕಂತಹ ಸುತ್ತೂರು, ಇವೆಲ್ಲವನ್ನು ಅವರ ಅಧೀನದಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾರೆ. ಆಮೇಲೆ ಇವರು ಕೆಂಪೇಗೌಡರು ಒಂದು ದಿನ ಬೇಟೆ ಆಡೋದಕ್ಕೆ ದೇವನಹಳ್ಳಿಯಿಂದ ಸುಮಾರು ಒಂದು 17 ಕಿಲೋಮೀಟರ್ ದೂರದಲ್ಲಿ ಬೇಟೆ ಆಡೋದಕ್ಕೆ ಮಗನ ಜೊತೆ ಮತ್ತು ಅವರ ಮಂತ್ರಿ ಜೊತೆ ಹೋಗ್ತಾ ಇದ್ದಾಗ ಆ ಕಾಡಿನಲ್ಲಿ ಒಂದು ಮೊಲ ನಾಯಿಯನ್ನು ಅಟ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದನ್ನ ಕಾಣ್ತಾರೆ. ಅಲ್ಲಿ ನೋಡಿದಾಗ ಈ ಸ್ಥಳದಲ್ಲಿ ಮಹತ್ತರವಾಗಿರ್ತಕ್ಕಂತಹ ಅದ್ಭುತ ಸೃಷ್ಟಿ ಆಗ್ಬಹುದು, ಈ ನೆಲ ಗಂಡು ಮೆಟ್ಟಿದ ನೆಲ ಅಂತ ಹೇಳಿ ಅಲ್ಲಿ ಬೆಂಗಳೂರನ್ನ ಸ್ಥಾಪನೆ ಮಾಡೋದಕ್ಕೆ ಅವರು ಮನಸ್ಸು ಮಾಡಿ ದಟ್ಟವಾಗಿರ್ತಕ್ಕಂಥ ಅರಣ್ಯವನ್ನು ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಒಂದು ನಗರವನ್ನು ಕಟ್ಟಿ ಬೆಂಗಳೂರು ಎಂದು ನಾಮಕರಣ ಮಾಡಿ 4 ದಿಕ್ಕುಗಳಲ್ಲಿ ಅವರ ಒಂದು ಏನು ಆ ನಗರಕ್ಕೆ ಬೌಂಡ್ರಿ ಹಾಕ್ತಾರೆ. ಅವರು ಊಹಿಸಿದ್ದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಈ ದಿನ ಬೆಳೀತಾ ಬಂದಿದೆ. ಅವರಿಗೆ ಕೆಂಪೇಗೌಡರಿಗೆ ಸಾಕಷ್ಟು ದೂರದೃಷ್ಟಿ ಇತ್ತು. ಅಂದಿನ ಕಾಲದಲ್ಲಿಯೇ ಎಲ್ಲಾ ಜನರು ಬೆಂಗಳೂರಿನಲ್ಲಿ ಬಂದು ನೆಲೆಸಬೇಕು, ಒಳ್ಳೆ ವ್ಯಾಪಾರಿ ನಗರವಾಗಬೇಕು. ಏನು ಅವರು ಹಂಪಿಯಲ್ಲಿ ಕಂಡಿದ್ರು, ಹಂಪಿಯಲ್ಲಿ ನಡೀತಾ ಇರತಕ್ಕಂತಹ ವೈಭವದ ಒಂದು ಏನು ಚಿನ್ನ, ಬೆಳ್ಳಿ ಏನು ಬೀದಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು, ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಅಂತ ಇದನ್ನ ನಾವು ಇಲ್ಲಿನೂ ಬೆಂಗಳೂರಲ್ಲೇನೋ ಮಾಡಬೇಕು ಅಂತ ಹೇಳ್ತಾ ಎಲ್ಲಾ ಪೇಟೆಗಳು, ಎಲ್ಲಾ ವಸ್ತುಗಳು ಒಂದೇ ಹತ್ರ ಪಕ್ಕದಲ್ಲೇ ಸಿಗಬೇಕು ಅನ್ನೋ ಇದರಿಂದ ವಿವಿಧ ಪೇಟೆಗಳನ್ನು ಮಾಡಿ ಒಬ್ಬ ನಾಗರಿಕ ಅಲ್ಲಿ ನಗರಕ್ಕೆ ಬಂದ್ರೆ ಎಲ್ಲಾ ವಸ್ತುಗಳನ್ನು ಒಂದೇ ಹತ್ರ ಕೊಂಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಕ್ಕಂಥ ಮನೋಭಾವ ಇಟ್ಕೊಂಡು ಅಂತ ದೂರದೃಷ್ಟಿ ಇಟ್ಕೊಂಡು ನಗರವನ್ನು ಸ್ಥಾಪನೆ ಮಾಡಿದ್ರು. ಅವರು ಅಂದು ಹಾಕಿರ್ತಕ್ಕಂತಹ ಬುನಾದಿ ಈಗಲೂ ಸಹ ವಿಶ್ವದಾದ್ಯಂತ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೀತಾ ನಗರವಾಗಿ ಮಾರ್ಪಟ್ಟಿದೆ. ಅವರ ಒಂದು ಏನು ಕೆಲಸಗಳು ಅಜರಾಮರ. ಅದಕ್ಕಾಗಿಯೇನೆ ಅವ್ರನ್ನ ನಾಡಪ್ರಭು ಅಂತ ಮಾಡಿದ್ರು. ಅವರ ಜೀವನದಲ್ಲಿ 5 ವರ್ಷ ಜೈಲು ಶಿಕ್ಷೆಯನ್ನು ಸಹ ಆಯ್ತು ಅವರಿಗೆ. ಯಾಕಂತಂದ್ರೆ ಅವರು ಭೈರವ ದೇವ ಅನ್ನುವಂತಹ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ. ಆಗ ವಿಜಯನಗರ ಸಾಮ್ರಾಜ್ಯದ ರಾಜರಿಗೆ ಕೋಪ ಬಂದು ಅಚ್ಯುತರಾಯ ಅವರು ನಮ್ಮ ಕೆಂಪೇಗೌಡರನ್ನ ಸೆರೆಮನೆವಾಸ ಶಿಕ್ಷೆಯನ್ನು ವಿಧಿಸುತ್ತಾರೆ ಅವರಿಗೆ. ಆ ನಂತರ 5 ವರ್ಷಗಳ ನಂತರ ಅವರ ಮಗ ಸಾಕಷ್ಟು ದಂಡವನ್ನು ಕಟ್ಟಿಸಿಕೊಂಡು ಅವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಿ ನಂತರ ಅವರ ಅಧೀನದಲ್ಲಿ ಇರತಕ್ಕಂತಹ ಎಲ್ಲ ಊರುಗಳನ್ನ ಅವರಿಗೆ ವಾಪಸ್ ಕೊಟ್ಟು ನಂತರ ಅವರು ಆಡಳಿತವನ್ನ ನಡೆಸಿಕೊಂಡ ಬರ್ತಾರೆ. ಮೊದಲು ಈ ಮರುಸು ಒಕ್ಕಲಿಗರಲ್ಲಿ ಏನಾಗ್ತಿತ್ತಂದ್ರೆ ಮದುವೆ ಆಗದೆ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಬಂಡಿ ದೇವರದಲ್ಲಿ ಈ 2 ಬೆರಳುಗಳನ್ನ ಕತ್ತರಿಸ್ತಾ ಇರ್ತಾರೆ. ಇದನ್ನ ವಿರೋಧಿಸಿ ಅವಾಗಿಂದ ಅವರ ಕಾಲದಿಂದ ಮುಂದೆ ಆ ರೀತಿಯಾಗಿ ನಡೀಬಾರದು, ಬೆರಳು ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಬೆರಳುಗಳನ್ನು ಕತ್ತರಿಸಬಾರದು, ಇದು ಮುಂದೆ ಈ ಸಂಪ್ರದಾಯ ನಡೀಬಾರದು ಅಂತ ಹೇಳಿ ಅಲ್ಲಿ ಅದನ್ನು ವಿರೋಧ ವ್ಯಕ್ತಪಡಿಸಿ ಅಂದಿನಿಂದ ಅಂತಹ ಏನು ತುಂಬಾ ನೋವಾಗುವಂತಹ ಕೆಲಸ ಹೆಣ್ಣು ಮಕ್ಕಳಿಗೆ ಆಗಬಾರದು ಅಂತ ಹೇಳಿ ಇದನ್ನ ನಿಲ್ಲಿಸಷ್ಟು ದೂರದೃಷ್ಟಿ ಇಟ್ಕೊಂಡು ಅವರು ಅಂದು ಆ ನಗರವನ್ನ, ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿದ್ದಕ್ಕೆ ಇವತ್ತು ವಿಶ್ವದಾದ್ಯಂತ ಎಲ್ಲಾ ಜನ ಬಂದು ಎಲ್ಲಾ ಭಾಷೆಗಳು, ಮೊದಲು ತಮಿಳವರು ಇದ್ರು, ನಂತರ ಕೇರಳ, ಈಗ ಎಲ್ಲನ್ನು ಉತ್ತರ ಭಾರತದವರು ಎಲ್ಲರೂ ಬಂದು ಇಲ್ಲಿ ಜೀವನ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮೊದಲಿನಿಂದಲೂ ನಮ್ಮ ಕರ್ನಾಟಕದವರು ಎಲ್ಲರ ಜೊತೆಗೆ ಒಟ್ಟಿಗೆ ಸೇರಿಸಿಕೊಂಡು ಅನ್ಯೋನ್ಯವಾಗಿ ಜೀವನ ಮಾಡತಕ್ಕಂತಹ ಮನೋಭಾವ ಬೆಳೆಸ್ಕೊಂಡು ಬಂದಿದ್ರಿಂದ ಈಗ ಎಲ್ಲ ವಿಶ್ವದಾದ್ಯಂತ ಇರತಕ್ಕಂಥ ಜನ ಬೆಂಗಳೂರನ್ನ ಇಷ್ಟಪಡ್ತಾ ಇದ್ದಾರೆ. ಅವರ ಒಂದು ಆ ದೂರದೃಷ್ಟಿಯಿಂದ
ಈ ಒಳ್ಳೆಯ ಒಂದು ನಗರವಾಗಿ ಅತ್ಯಂತ ವೇಗವಾಗಿ ಬೆಂಗಳೂರು ನಡೀತಾ ಇದೆ. ಅವರ ಹೆಸರಿನಲ್ಲಿ ಸಾಕಷ್ಟು ಏನು ವೃತ್ತಗಳು, ರಸ್ತೆಗಳು, ಆಮೇಲೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಮೇಲೆ ಕೆಂಪೇಗೌಡ ಮೆಟ್ರೋ ಸ್ಟೇಷನ್, ಈ ರೀತಿಯಾಗಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ನೆನೆದು ಅವರ ಜ್ಞಾಪಕಾರ್ಥವಾಗಿ ಎಲ್ಲಿ ಹೋದ್ರೂ ಕೆಂಪೇಗೌಡರ ಹೆಸರು ಅಜರಾಮರವಾಗಿರಬೇಕು ಅಂತ ಹೇಳಿ ಎಲ್ಲಾ ಸರ್ಕಾರಗಳು ಅವರ ಹೆಸರಿನಲ್ಲಿ ಸ್ಥಳಗಳಿಗೆ, ರಸ್ತೆಗಳಿಗೆ, ವೃತ್ತಗಳಿಗೆ ಹೆಸರುಗಳನ್ನು ಇಟ್ಟು ಅವರ ನೆನಪಿನಲ್ಲಿ ಸರ್ಕಾರಗಳನ್ನು ನಡೆಸ್ತಾ ಇದ್ದಾರೆ. ಅಂತಹ ಒಬ್ಬ ಮಹಾನ್ ನಾಯಕನ ಜಯಂತಿ ನಾವು ಇವತ್ತು ಆಚರಣೆ ಮಾಡ್ತಾ ಇರೋದು ನಮ್ಮ ಜೀವನದ ಒಂದು ಸಾವನ್ನ. ಬಂತಲ್ಲಪ್ಪ, ಬೇಗ ಬೇಗ ಕಟ್ಬಿಡ್ಬೇಕು. ಬಾ ಬೇಗ ಸರ್ ಕೊಡು. ಬರ್ರಿ ಬೇಗ ನಿಂತ್ಕೊಡ್ರಿ, ಬೇಗ ಬನ್ನಿ ಒಬ್ಬರು ಬನ್ನಿ ಹಾಕಿ ಒಬ್ಬೊಬ್ರು ತಗೊಂಡು ಬರ್ರಿ. ಯಾಕೆ ಹಾಕೊಂಡು ಹಾಕಿ ಬರ್ರಿ ಮೇಡಮ್ ಅವ್ರಿಗೆ ಹಾಕ್ಸಿ, ನಾನು ಹಾಕ್ಸ್ತೀನಿ. ಹಾಕ್ಸಿ ಕೊಡಪ್ಪ ತಗೊಂಡ್ರಿ, ನನಗೆ ಒಟ್ಟಿಗೆ ಎತ್ಕೊಂಡು ಬಂದ್ಬಿಡಿ. ಇಲ್ಲಿ ಇಟ್ಕೊಳ್ಳಿ. ಎಲ್ಲ ಎಸ್ಪೋಸ್ ಎಲ್ಲ ಮುಂದೆ ಬರಲ್ಲ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಫೋಟೋ ತಗೋಬೇಕು. ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ, ಕೆಂಪೇಗೌಡರಿಗೆ.